ನಮಸ್ಕಾರ ವೀಕ್ಷಕರೇ. ನಾನು ವಿಶೇಷವಾಗಿ ಒಂದು ಮಠಕ್ಕೆ ದರ್ಶನವನ್ನು ಪಡೆಯಲು ಹೋಗಿದ್ದೇನೆ. ಪ್ರತಿ ವರ್ಷವೂ ನಾನು ವರ್ಷಕ್ಕೆ ಒಂದು ಸಲ ಮಾತ್ರ ಈ ಮಠಕ್ಕೆ ದರ್ಶನ ಪಡಿತಿದ್ದೆ. ಅದು ವಿಶೇಷವಾಗಿ ಜಾತ್ರೆಯ ಸಮಯದಲ್ಲಿ. ಯಾಕೆಂದರೆ ಅದು ತುಂಬ ದೂರ ಇದ್ದ ಕಾರಣ ಅಮಾವಾಸ್ಯೆ ದಿನ ನಾನು ಈ ಮಠಕ್ಕೆ ಭೇಟಿ ಕೊಡಲು ಸಾಧ್ಯವಾಗಿಲ್ಲ. ಆದರೆ ನಾನು ಯಾವುದೇ ಒಂದು ಇದರಲಿಂದ ನಾನು ದೇವಸ್ಥಾನದಲ್ಲಿ ಹೋಗ್ಬೇಕು, ಇವತ್ತು ಮಠಕ್ಕೆ ಹೋಗ್ಬೇಕು, ಹೋಗಿ ಒಂದು ನೆಮ್ಮದಿ ಒಂದು ಮಠದಲ್ಲಿ ಹೋದರೆ ಒಂದು ನೆಮ್ಮದಿ ಸಿಗುತ್ತದೆ ಅಂತ ತಿಳ್ಕೊಂಡು ನಾನಿವತ್ತು ಮಠಕ್ಕೆ ದರ್ಶನ ಮಾಡಲು ಹೋಗಿದ್ದೇನೆ. ಆದರೆ ಇವತ್ತು ಜನಗಳು ಮಠದಲ್ಲಿಲ್ಲ. ಒಂದು ಪ್ರಶಾಂತವಾದ ವಾತಾವರಣವಿತ್ತು. ಹಾಗೆ ಮಠದಲ್ಲಿ ಗರ್ಭಗುಡಿ ಒಳಗೆ ದರ್ಶನವನ್ನು ಮಾಡ್ತಾ ಇದ್ದೇನೆ. ದರ್ಶನದಲ್ಲಿ ಮುಂದುಗಡೆ ಇರತಕ್ಕಂಥ ಶ್ರೀ ಮಡಿವಾಳೇಶ್ವರ ಅವರ ಮೂರ್ತಿಯನ್ನು ನೋಡಬಹುದು. ಹಾಗೆ ಅದರ ಮುಂದೆ ಬಸವಣ್ಣನ ಮೂರ್ತಿಯನ್ನು ಕಾಣಬಹುದು. ಹಾಗೆ ಪಕ್ಕದಲ್ಲಿರ್ತಕ್ಕಂತೆ ಒಂದು ಗೋಡೆ ಮೇಲೆ ಬರಹಗಳನ್ನು ಕಾಣಬಹುದು. ಸರ್ವ ಬರುದಂ ಬ್ರಹ್ಮಂ ಅಂತ ಹೇಳಕ್ಕೆ ಒಂದು ಸಂಸ್ಕೃತ ಶ್ಲೋಕವನ್ನು ಕಾಣಬಹುದು. ಹಾಗೆ ಮೇಲ್ಗಡೆ ಇರತಕ್ಕಂಥ ಇಲ್ಲಿವರೆಗೆ ಈ ಮಠದಕ್ಕೆ ಪೀಠಾಧಿಪತಿ ಆಗಿರ್ತಕ್ಕಂಥವ್ರು ಮಡಿವಾಳೇಶ್ವರ ಸ್ವಾಮೀಜಿ ಆಗಿರ್ಬೋದು, ಅಥವಾ ಆನಂದಯ್ಯ ಸ್ವಾಮೀಜಿಗಳು ಆಗಿರ್ಬೋದು, ಹಲವಾರು ಮಠಗಳನ್ನು ಪೀಠಾಧ್ಯಕ್ಷರಾದವರ ಒಂದು ಮೇಲ್ಗಡೆ ಫೋಟೋಗಳನ್ನು ಇದ್ದಾವೆ. ಹಾಗೆ ಗೋಡೆ ಮೇಲೆ ಒಂದು ಬೃಹತ್ತಾದ ಒಂದು ಲಿಂಗವನ್ನು ಚಿತ್ರವನ್ನು ಬಿಡಿಸಿರೋದು. ಹಾಗೆ ಒಂದು ಗೋಡೆಗೆ ಒಂದು ಸುಂದರವಾದ ಇದನ್ನು ಕೂಡ ಒಂದು ಸುಂದರ ಹೊಳಪನ್ನು ಕೊಡುತ್ತದೆ. ಹಾಗೆ ಅಲ್ಲಿ ಅಕ್ಕ ಮಹಾದೇವಿ, ಹಾಗೆ ಸಿದ್ಧಾರೂಢ, ಈ ಮಠ ಬಂದು ಶ್ರೀ ಸಿದ್ಧಾರೂಢ ಮಹಾರಾಜರ ಒಂದು ಬ್ರ್ಯಾಂಚಸ್ ಅನ್ಬೋದು. ಆ ಮಠದ ಕೆಳಗಡೆ ಇರತಕ್ಕಂಥ ಒಂದು ಮಠ. ಹಾಗೆ ಮುಂದುಗಡೆ ಇರತಕ್ಕಂಥ ಒಂದು ಲಿಂಗ ಇರೋದು. ಲಿಂಗದಲ್ಲಿ ಕೆಳಗಡೆ ಬಸಮ್ಮ ಮಾತಾಜಿಯವರ ಒಂದು ಕೆಳಗಡೆ ಅವರು ಐಕ್ಯದ ಇದು ಇರ್ಬೋದು, ಇದು ಇರೋದು. ಹಾಗೆ ಇಲ್ಲಿ ಮಡಿವಾಳೇಶ್ವರವರ ಮೂರ್ತಿಯನ್ನು ನೀವು ನೋಡಬಹುದು. ಈ ಮಠದ ಜಾತ್ರೆ ವಿಶೇಷವಾಗಿ ಇಲ್ಲಿ ಕುಳಿತುಕೊಳ್ಳತಕ್ಕಂಥ ಸಿಂಹಾಸನ ಮೇಲೆ ಇರತಕ್ಕಂಥ ಶ್ರೀ ಮಡಿವಾಳೇಶ್ವರ ಫೋಟೋವನ್ನು ಕಾಣಬಹುದು. ಇದು ಮಠದ ವಿಶೇಷವಾಗಿ ಈ ಯುಗಾದಿ ಸಮಯದಲ್ಲಿ ಜಾತ್ರೆ ನಡೆಯುತ್ತದೆ. ಆದರೆ ಈಗ ಮಧ್ಯದಲ್ಲಿ ನಾನು ಬಂದಾಗ ಒಳಗಡೆ ಇರತಕ್ಕಂಥ ಒಂದು ಗರ್ಭಗುಡಿಯಲ್ಲಿರ್ತಕ್ಕಂಥ ಒಂದು ಲಿಂಗವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಗರ್ಭದ ಗುಡಿಯ ಬಾಗಿಲಿಗೆ ಸಣ್ಣ ಸಣ್ಣ ಇರತಕ್ಕಂಥ ಒಂದು ಈ ಗಂಟೆಯನ್ನು ಕಾಣಬಹುದು. ಎಷ್ಟೊಂದು ಆ ಬಾಗಿಲಿಗೆ, ಗರ್ಭದ ಗುಡಿ ಬಾಗಿಲಿಗೆ ಸಣ್ಣ ಸಣ್ಣದಾದಂಥ ಗಂಟೆಗಳದಾವ. ನಾವು ಹೋದ ಸಮಯದಲ್ಲಿ ಆ ಗರ್ಭದ ಗುಡಿಯನ್ನು ಮುಚ್ಚಿದ ಇದರಲ್ಲಿ ಬಾಗಿಲವನ್ನು ಕೀಲಿ ಏನಿತ್ತು. ಹಾಗೆ ಒಳಗಡೆ ಮೂರುಗಡೆ ನೋಡ್ಬೋದು ಶ್ರೀ ಮಡಿವಾಳೇಶ್ವರ ಶಿವಗುಗಳು ಅಂತೇಳಿ ಬಾಗಿಲ ಮೇಲೆ ಇರೋದು. ಅದರ ಮೇಲೆ ಶ್ರೀ ಮಡಿವಾಳೇಶ್ವರ ಫೋಟೋಗಳನ್ನಿರೋದು, ಸಿದ್ಧಾರೂಢವರ ಫೋಟೋಗಳನ್ನಿರೋದು. ಹಾಗೆ ಅದಕ್ಕೆ ಹಾರಗಳನ್ನು ಹಾಕಿ ಅಲಂಕರಿಸಿ ಮಾಡಿರೋದು ನೀವು ನೋಡ್ಬೋದು. ಹಾಗೆ ಗುಡಿಯಲ್ಲಿ ಬೃಹತ್ತಾದ ಒಂದು ಮಡಿವಾಳೇಶ್ವರ ಫೋಟೋವನ್ನು ಚಿತ್ರವನ್ನು ಬಿಡಿಸಿರೋದು ಕೈ ಬರಹ ಮುಖಾಂತರ. ಮಡಿವಾಳೇಶ್ವರ ಸ್ವಾಮೀಜಿಗಳು ಅವರು ಒಂದು ಕೈಯಲ್ಲಿ ಇರ್ತಕ್ಕಂಥ ಒಂದು ರುದ್ರಾಕ್ಷಿಯಲ್ಲಿ ಹಿಡ್ಕೊಂಡು ಒಂದು ತಪಸ್ಯ ಭಂಗಿಯಲ್ಲಿ ಕುಳಿತಕ್ಕಂಥ ಒಂದು ಬೃಹತ್ತಾದ ಫೋಟೋಗಳನ್ನು ನೋಡಬಹುದು. ಹಾಗೆ ಹೊರಗಡೆ ನಾನು ಬಂದಾಗ ಒಂದು ವಿಹಂಗಮನ ನೋಟ, ಮಠದ ಒಂದು ಬೃಹತ್ತಾದ ದೊಡ್ಡ ಮಠವಿರೋದು. ಸುಮಾರಾಗಿ ಒಂದು 400 ಎಕರೆಯಲ್ಲಿ ವಿಶಾಲ ಪ್ರದೇಶದಲ್ಲಿ ಹೊಂದಿರತಕ್ಕಂಥ ಮಠವಿದು. ಅದರ ಪಕ್ಕದಲ್ಲಿ ಇರತಕ್ಕಂಥ ಒಂದು ಹುಣಸೆ ಮರ ಪಕ್ಕದಲ್ಲಿ ಒಂದು ಏನದು ಗುಹೆ ಅನ್ನೋದು. ಗುಹೆಯಲ್ಲಿ ಅನುಷ್ಠಾನವನ್ನು ಕೂತಿರ್ತಕ್ಕಂಥ ಸಮಯದಲ್ಲಿ ಅದರ ಮೇಲ್ಗಡೆ ಒಂದು ಮಡಿವಾಳೇಶ್ವರ ಮೂರ್ತಿ, ಹಾಗೆ ಅದರೊಳಗಡೆ ಇರತಕ್ಕಂಥ ಬಸವಣ್ಣನವರ ಫೋಟೋವನ್ನು ನೋಡಬಹುದು. ಈ ಹೊಲದಲ್ಲಿ ಒಂದು ಒಳಗಡೆ ನೋಡ್ಬೋದು ಈ ಮಡಿವಾಳೇಶ್ವರ ಮೂರ್ತಿ. ಹಾಗೆ ಅದರ ಪಕ್ಕದಲ್ಲಿರ್ತಕ್ಕಂಥ ಒಂದು ವಿಶಾಲವಾದ ಪ್ರದೇಶದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನವೂ ಅಲ್ಲೇ ಇರೋದು. ಆ ಮಧ್ಯದಲ್ಲಿ ಒಂದು ರಸ್ತೆಯನ್ನು ಹೊಂದಿರೋದು. ಆ ರಸ್ತೆ ಪಕ್ಕದಲ್ಲಿ ಒಂದು ವಿಶಾಲವಾದ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. 2 ಅಂತಸ್ತಲ್ಲಿರ್ತಕ್ಕಂಥದ್ದು. ನೀವು ನೋಡ್ತಕ್ಕಂಥದ್ದು ಅದು ಕಲ್ಯಾಣ ಮಂಟಪ ಅದು. ಹಾಗೆ ಬಂದ ಜನಗಳಿಗೆ ಕೂತ್ಕೊಳ್ಳೋಕ್ಕೆ ಒಂದು ಕಟ್ಟಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಂದ ಮೇಲ್ಛಾವಣಿಯಲ್ಲಿ ಮೇಲೆ ನಿಂತ್ಕೊಂಡಾಗ ಅಲ್ಲಿರತಕ್ಕಂಥ ಒಂದು ಯಾವುದು ನಾರಾಯಣಪುರ ಆಲಮಟ್ಟಿ ಡ್ಯಾಮ್ನಿಂದ ಇದಿರ್ತಕ್ಕಂಥ ಹರಿದು ಹೋಗ್ತಕ್ಕಂಥ ಒಂದು ಡ್ಯಾಮಿನ ನೀರನ್ನು ಕಾಣಬಹುದು ನೀವು. ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥದ್ದು ಇದು. ಇದು ಬಂದು ವಿಜಯಪುರ ಜಿಲ್ಲೆ ಬಸವನ ಬಾಗೇಡು ತಾಲೂಕಲ್ಲಿ ಬರ್ತಕ್ಕಂಥದ್ದು. ಜಿರ್ಲಾಬಾವಿ ಎಂಬ ಗ್ರಾಮವಿದು.